ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನೀತಾ ರಂಗನಾಥ್. ನೀವು ನೋಡ್ತಿರೋದು ಶ್ರೀ NRN ಡಿಸೈನ್ಸ್. ನಾನು ಇವತ್ತು ತೋರ್ಸಕ್ಕೆ ಹೋಗಿರೋದೇನೆಂದರೆ ಸಿಂಪಲ್ಲಾಗಿ ಕ್ರೋಶಾ ಕುಚ್ ಡಿಸೈನ್ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮುತ್ತು, ಕ್ರೋಶಾ ಮತ್ತು ದಾರ, 8 ಎಳೆ ದಾರ ಸುತ್ಕೊಂಡಿರಬೇಕು. 8 ಎಳೆ ದಾರ ಸುತ್ಕೊಂಡಿರಬೇಕು. ಈಗ ನಾನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೀಗೆ ಗಂಟು ಮಾಡಬೇಕು. ಗಂಟು ಮಾಡಿದ್ದೆ ಬ್ಯಾಕ್ ಸೈಡಿಗೆ ಬಿಡಿ. ಹೀಗೆ 1 2 3 4 5 ಚೈನ್ ಹಾಕಬೇಕು. ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ನಾಟ್ ಮಾಡಬೇಕು. ಹೀಗೆ 5 ಚೈನು, 1 ನಾಟು. ಈಗ ಒಂದು ಮಣಿ. ಬೀಡ್ಸ್ಗೂ ನಾವು ಲಾಕ್ ಮಾಡಬೇಕು. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕ್ರೋಶಾ ಹೀಗೆ ಹಾಕಿ ಮತ್ತು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತು ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟು ಚೈನು 5 2 3 4 5 ಮತ್ತು 5 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕು ಮತ್ತು ಬೀಡ್ಸ್. ಹೀಗೆ ಮತ್ತೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ರೆ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಸೊ ಹಾಗಾಗಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು ಸ್ಯಾರಿಗೆ ಲಾಕ್ ಮಾಡಬೇಕು. ಓಕೆನಾ? ಹೀಗೆ 1 2 3 4 5 ಚೈನು 1 ಮಣಿ. 1 ಅವರಲ್ಲೆಲ್ಲ ಆಗಿಬಿಡುತ್ತೆ ಇದು ಕುಚ್ಚು. ನೀವು ಬೇಗ ಈಸಿಯಾಗಿ ಆಗಬೇಕು ಅನ್ನೋದಾದರೆ 1 ಅವರಲ್ಲೆಲ್ಲ ಮುಗಿದೋಗುತ್ತೆ ಈ ಥರ ಕುಚ್ಚು ಹಾಕಿದ್ರೆ. ನೀವು ಮತ್ತೆ ಬೀಡ್ ಲಾಕ್ ಮಾಡಿ, ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ, ಮತ್ತೆ ಈ ಮೈಸೂರು ಸಿಲ್ಕ್ ಸೀರೆಗಳಿಗೆಲ್ಲ ಈ ಥರ ಒಂದೊಂದು ಬೀಡ್ಸ್ ಸೇರಿಸ್ಬಿಟ್ಟು ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೈಸೂರು ಸಿಲ್ಕ್ ಸೀರೆಗೆಲ್ಲ ನಾವು ಕ್ರೋಶದಲ್ಲ ಸೂಜಿಲಿ ಹಾಕ್ತೀವಿ ಅಂದರೆ, ಬರೀ ಗೊಂಡೆ ಕುಚ್ಚು ಕಟ್ತೀವಿ ಅಂದರೆ ಅದೇನಾಗುತ್ತೆ ಅಂದರೆ ಹೋಲ್ಗಳು ಆಗಿಬಿಡುತ್ತೆ. ಸೊ ಅದು ಹೋಲ್ಗಳು ಆಗೋದು ಬೇಡ ಅಂತ ಅಂದರೆ ಈ ಥರ ಸುಮ್ಮನೆ ಸಿಂಪಲಾಗಿ ಒಂದೊಂದು ಮಣಿ ಸೇರಿಸ್ಬಿಟ್ಟು ನೀವು ಈ ಥರ ಕ್ರೋಶದಲ್ಲಿ ಹಾಕಿದ್ರೆ ಅದು ಹೋಲ್ ದೊಡ್ಡದಾಗಿರಲ್ಲ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಗೆಲ್ಲ ಈ ಥರ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಹೀಗೆ ಹಾಕ್ಬೇಕು. ಈಗ ಮಣಿ ಹಾಕಿ ಹೀಗೆ ಮಾಡಬೇಕು. ಹೀಗೆ ಮತ್ತೆ ಬೀಡ್ ಲಾಕು ಮತ್ತು ಹೀಗೆ. ಇದು ಪೂರ್ತಿ ಆದಮೇಲೆ ನಾನು ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. 250 ತೊಗೋಬೋದು ಇದಕ್ಕೆ. ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಹಾಕ್ತೀವಿ ಅನ್ನೋದಾದರೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಲುಕ್ ಆಗು ಇರುತ್ತೆ ನಿಮಗೆ. ನೋಡಿ, ಪೂರ್ತಿ ಎಂಡವರೆಗೂ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿರುತ್ತೆ, ಬೇಗ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದ್ರ ಜೊತೆಗೆ ನಾನು ಸಿಂಪಲಾಗಿ ಅಡುಗೆಗಳು ಮಾಡೋದು ಹೇಗೆ ಅನ್ನೋದನ್ನ ಬರೋ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.